damayanthi's veg recipes. ನುಗ್ಗೆಕಾಯಿಯನ್ನು ಬಳಸ್ಕೊಂಡು ಒಂದು ಒಳ್ಳೆ ಸಾಂಬಾರ್ ರೆಸಿಪಿಯನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನುಗ್ಗೆಕಾಯಿ ಸಾಂಬಾರ್ ಸೂಪರ್ ಆಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇಡ್ಲಿ, ದೋಸೆ ಹಾಗೂ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ಈ ಸಾಂಬಾರನ್ನು ಕಲಿಸ್ಕೊಂಡು ತಿಂತಾ ಇದ್ರೆ ವಾವ್, ಇನ್ನಷ್ಟು ಒಂದು ಸ್ವಲ್ಪ ಅನ್ನ ಜಾಸ್ತಿನೇ ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಏನು ಚೆನ್ನಾಗಿದೆ ಅಂತ. ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವೆಲ್ಲ ವಾರಕ್ಕೊಂದ್ಸತಿ ಮಾಡಿಕೊಂಡು ತಿನ್ಕೋಬೋದು. ಹಾಗಾದರೆ ಬನ್ನಿ, ನಾನು ಯಾವ ರೀತಿಯಾಗಿ ಈ ಸಾಂಬಾರನ್ನು ಮಾಡ್ತೀನಿ ಅಂತ ಒಂದ್ಸತಿ ವಿಡಿಯೋನ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಇಲ್ಲಿ ನಾನು 3 ನುಗ್ಗೆಕಾಯಿಯನ್ನು ತಗೊಂಡಿದ್ದೀನಿ. ಈ ನುಗ್ಗೆಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡ ನಂತರ ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಯಕ್ಕಿಡಬೇಕು. ಈಗ ಬೇಳೆ 1 ಕಪ್ಪಷ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಅರ್ಧ ಕಪ್ಪು. ಇಲ್ಲಿ ನಾನು ಸಣ್ಣ ಈರುಳ್ಳಿನ ಬಳಸ್ಕೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಸಾಂಬಾರು ಮಾಡಬೇಕಾದ್ರೆ ಚಿಕ್ಕ ಈರುಳ್ಳಿನೇ ನಾನು ಹಾಕೋತೀನಿ. ನೀವು ಬೇಕಾದರೆ ದೊಡ್ಡ ಈರುಳ್ಳಿನ ಬಳಸ್ಕೋಬೋದು. ದೊಡ್ಡ ಈರುಳ್ಳಿ ಅಂದರೆ 1 ಬಳಸ್ಕೊಳ್ಳಿ. ಬೆಳ್ಳುಳ್ಳಿ 4 ಎಸಳುಗಳು, ಟೊಮೆಟೊ 2, ಹಸಿ ಮೆಣಸಿನ್ಕಾಯಿ 2 4 ತುಂಡು ಮಾಡ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸ 3 ಟೀ ಸ್ಪೂನ್ ಇದ್ದರೆ ಸಾಕು. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು, ಸಾರಿನ ಪುಡಿ 3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಎಣ್ಣೆ 2 ಟೀ ಸ್ಪೂನ್, ಹಚ್ಕಾರದ ಪುಡಿ 1 ಟೀ ಸ್ಪೂನ್, ಅರಿಶಿನ ಪುಡಿ 1 ಟೀ ಸ್ಪೂನ್, ಸಾಸಿವೆ 1 ಟೀ ಸ್ಪೂನ್. ಈಗ ನಾನು ಮೊದಲಿಗೆ ಈ ನುಗ್ಗೆಕಾಯಿಯನ್ನು ಸಿಪ್ಪೆಯನ್ನು ಎಲ್ಲ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆಯನ್ನು ತಕ್ಕೋತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡಿ ಗೆಳೆದ್ರೆ ಸಿಪ್ಪೆ ಎಲ್ಲ ಆರಾಮಾಗಿ ಬರುತ್ತೆ. ಈ ರೀತಿಯಾಗಿ ನಾನು 3 ನುಗ್ಗೆಕಾಯಿಯನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡ್ಕೊಂಡ ನಂತರ ಇದನ್ನು ಪಾತ್ರೆಯಲ್ಲಿ ಪಕ್ಕದಲ್ಲೇ ನೀರು ಇಟ್ಕೊಂಡು ನೀರಲ್ಲಿ ಹಾಕಿ ಇಟ್ಕೊಳ್ಳಿ. ನೋಡಿ 3 ಇದೇ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಈ ಥರ ಕಟ್ ಮಾಡಿ ಗೆಳೆದ್ರೆ ಸಾಕು, ಅದ್ರ ಮೇಲ್ಭಾಗದ ಹಸಿರು ಭಾಗದ ಸ್ಕಿನ್ ಇದೆ ಅಲ್ವಾ, ಆರಾಮಾಗಿ ಬರುತ್ತೆ. ನಾನು ಪೂರ್ತಿನೂ ಎಲ್ಲನೂ ತೆಗಿಯೋಕೆ ಹೋಗಲ್ಲ, ಒಂದು ಮಟ್ಟಿಗೆ ಎಳೆದು ತೆಗಿತೀನಿ. ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಸ್ಕಿನ್ನನ್ನು ತಗೊಂಡಿದ್ದೀನಿ. ಇಷ್ಟು ಆಗಿದೆ. ಈ ನುಗ್ಗೆಕಾಯಿ ತುಂಡುಗಳು ಮಾಡಿದ ನಂತರ ಇದನ್ನು ಒಂದು ಪಾತ್ರೆಯಲ್ಲಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಇಟ್ಕೊಳ್ಳಿ. ನಂತರ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಕಾದು ಎಣ್ಣೆಯಲ್ಲಿ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ವಾ, ಸೌಂಡ್ ಆಯಿತು. ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ತುಂಡುಗಳು ಹಾಕೋತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿ, ಹಾಗೆ ಇದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ತುಂಡು ಮಾಡ್ಕೊಂಡಿರುವ ನಾನು ನುಗ್ಗೆಕಾಯಿಯನ್ನು ಹಾಕುತ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಹಾಕೊಂಡ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ. 1-2 ರಿಂದ 3 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಚೆನ್ನಾಗಿ ನುಗ್ಗೆಕಾಯಿಯಲ್ಲಿ ಹೀರ್ಕೊಳ್ಳೋಂಗೆ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ.
ಕಟ್ ಮಾಡ್ಕೊಂಡ ಟೊಮೆಟೊನು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಹರಳುಪ್ಪನ್ನು ಹಾಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಬಿಡಿ. ಎಲ್ಲ ಚೆನ್ನಾಗಿ ಬೆರ್ಕೊಳ್ಳೋ ಥರ ಕಲಿಸ್ಕೊಂಡ್ರಲ್ವಾ. ಇವಾಗ ಅರಿಶಿನ ಪುಡಿ 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಹಾಗೆ ಸಾರಿನ ಪುಡಿಯನ್ನು ಹಾಕೊಂಡಿದ್ದೀನಿ. ನಂತರ ಚೆನ್ನಾಗಿ ಕಲಿಸ್ಕೊಬಿಡಿ. ಇವೆಲ್ಲ ನುಗ್ಗೆಕಾಯಿ ಸಾಂಬಾರು ಪೌಡ್ರು ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋಂಗೆ ಕಲಿಸ್ಕೊಳ್ಳಿ ಎಣ್ಣೆಯಲ್ಲಿ. ಇದೀಗ ನೀರನ್ನು ಹಾಕೋತಾ ಇದ್ದೀನಿ. ನೀರು ನುಗ್ಗೆಕಾಯಿ ಬೇಯೋ ಅಷ್ಟಕ್ಕೆ ನೀರನ್ನು ಹಾಕೊಂಡ್ರೆ ಸಾಕು. 1 ಕಪ್ಪಷ್ಟು ಹಾಕೊಂಡಿದ್ದೀನಿ. ಈಗ ಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು, ನಾನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದೀಗ ನುಗ್ಗೆಕಾಯಿ ಬೇಯಬೇಕಲ್ವಾ, ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ರಿಂದ 6 ನಿಮಿಷದವರೆಗೆ ಚೆನ್ನಾಗಿ ಕುದಿಲಿ. ನೋಡೋಣ. ವಾವ್, ಕುದಿ ಬರ್ತಾ ಇದೆ ನೋಡಿ. ಈಗ ಚೆಕ್ ಮಾಡೋಣ, ನುಗ್ಗೆಕಾಯಿ ಚೆನ್ನಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬೆಂದಿಲ್ಲ ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಬಿಟ್ಟು ಕುದಿಯೋಕ್ಕೆ ಬಿಡಿ. ಇದೀಗ ನುಗ್ಗೆಕಾಯಿ ಬೆಂದಿದೆ ಅಂತ ಕೈಯಲ್ಲಿಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಬೆಂದಿದೆ, ತುಂಬ ಬಿಸಿ ಇರುತ್ತೆ ಮಾತ್ರ. ಬೇಳೆ ಬೇಯಿಸ್ಕೊಂಡಿಟ್ಟಿದ್ದಲ್ವಾ, ಆ ಬೇಳೆ ಬೇಯಿಸಿರೋದನ್ನ ಇವಾಗ ನುಗ್ಗೆಕಾಯಿಗೆ ಹಾಕೋತಾ ಇದ್ದೀನಿ. ಬೆಂದಿರೋ ನುಗ್ಗೆಕಾಯಿಗೆ ಹಾಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕೊಳ್ಳಿ. ಇವಾಗ ಸಾರಿನ ಹದಕ್ಕೆ ನೀರು ಎಷ್ಟು ಬೇಕು, ನಿಮಗೆ ಸಾಂಬಾರು ಎಷ್ಟು ಬೇಕು ಅಷ್ಟು ಅಳತೆಗೆ ನೀರನ್ನು ಹಾಕೊಳ್ಳಿ. ಇಲ್ಲೊಂದು ಅರ್ಧ ಕಪ್ಪಷ್ಟು ನೀರನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕಲಿಸ್ಕೊಬಿಡಿ. ಗಟ್ಟಿ ಏನಾದರೂ ಆಯಿತು ಅಂದರೆ ಮತ್ತೆ ಸ್ವಲ್ಪ ನೀರನ್ನು ಹಾಕೋಬೋದು. ಚೆನ್ನಾಗಿ ಕಲಿಸ್ಕೊಂಡ ನಂತರ ರುಚಿಯನ್ನು ನೀವು ನೋಡಿಕೊಂಡು ಹರಳುಪ್ಪನ್ನು ಹಾಕೊಳ್ಳಿ. ನನಗೆ ಇಲ್ಲೊಂದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು, ಅದಕ್ಕೆ ನಾನು ಹಾಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕೊಂಡಿದ್ದೀನಿ. ಸ್ವಲ್ಪ ಸಾರು ಗಟ್ಟಿ ಅಂತ ಅನಿಸಿದೆ. ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲೆಗೆ ಹಾಗೆ ಕಟ್ ಮಾಡಿ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಲ್ವಾ, ಇವಾಗ ಮತ್ತೊಂದು ಸತಿ ಕುದಿ ಬರಬೇಕಲ್ವಾ, ಅದಕ್ಕೆ ಸೌಟಲ್ಲಿ ಮತ್ತೊಂದು ಸತಿ ಚೆನ್ನಾಗಿ ಕಲಿಸ್ಕೊಬಿಡಿ. ಕಲಿಸ್ಕೊಂಡ ನಂತರ ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುದಿಯಕ್ಕೆ ಬಿಡಿ. ಚೆನ್ನಾಗಿ ಕುದಿಬೇಕು, ಕುದ್ದು ಗಟ್ಟಿಯಾಗಬೇಕು. ಮಧ್ಯದಲ್ಲಿ ತೆಗೆದು ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ಸೌಟಲ್ಲಿ ಅವಾಗವಾಗ ಕಲಿಸ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ನೋಡಿ, ಕುದಿ ಬರ್ತಾ ಇದೆ. ಸಾಂಬಾರು ಗಟ್ಟಿಯಾಗಿದೆ ಅಲ್ವಾ. ಇವಾಗ ನೀವು ಉಪ್ಪು ಹುಳಿ ಖಾರ ಏನಾದರೂ ಬೇಕಾದರೆ ಹಾಕ್ಕೋಬೋದು. ಕುದಿ ಬರ್ತಾ ಇದೆ. ಹುಣಸೆ ಹಣ್ಣಿನ ರಸ, ಹುಣಸೆ ರಸ ಇದೆ ಅಲ್ವಾ, ಹುಣಸೆ ರಸನ ಹಾಕೋತಾ ಇದ್ದೀನಿ. ಈ ಹುಣಸೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡಿ, ಹುಣಸೆ ರಸ ಬಿದ್ದ ಮೇಲೇ ಸಾಂಬಾರು ಸಖತ್ ಟೇಸ್ಟ್ ಕೊಡುತ್ತೆ. ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಬೇಕಿದ್ದಲ್ಲಿ ಹಾಕೋಬೋದು. ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಸಾಂಬಾರು ಚೆನ್ನಾಗಿ ಗಟ್ಟಿ ಆಗಬೇಕು. ಅಷ್ಟರಲ್ಲಿ ನಾನು ಮಧ್ಯದಲ್ಲೇ ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆಯನ್ನು ಹಾಕೋತಾ ಇದ್ದೀನಿ. ಸಾಸಿವೆ ಕಾದು ಸೌಂಡ್ ಆಗ್ತಾ ಇದೆಲ್ಲ, ಚಟಪಟ ಅಂತ ಸೌಂಡ್ ಮಾಡೋಷ್ಟರಲ್ಲಿ 2 ಒಣಮೆಣಸನ್ನು ಹಂಗೆ ಮುರಿದು ಹಾಕೋತಾ ಇದ್ದೀನಿ. ಹಾಗೆ ಕರಿಬೇವಿನ ಎಲೆನೂ ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡ್ಕೊಬಿಡಿ. ಆಫ್ ಮಾಡ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ತಾ ಇರುವ ಸಾಂಬಾರಿಗೆ ಹಾಕ್ತಾ ಇದ್ರೆ ವಾವ್, ಫ್ಯಾಂಟಾಸ್ಟಿಕ್.
ಈಗ ರೆಡಿ ಆಯಿತು. ಸ್ಟವನ್ನು ಆಫ್ ಮಾಡ್ಕೊಬಿಡಿ. ನುಗ್ಗೆಕಾಯಿ ಸಾಂಬಾರ್ ರೆಡಿ. ಈಸಿಯಾಗಿ ಮಾಡ್ತಕ್ಕಂತಹ ನುಗ್ಗೆಕಾಯಿ ಸಾಂಬಾರ್ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು. ಸೂಪರ್ ಆಗಿರುತ್ತೆ, ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇವತ್ತೇ 2 ನುಗ್ಗೆಕಾಯಿ ತಗೊಂಡು ಮನೇಲಿ ಬಂದು ಇದೇ ರೀತಿಯಾಗಿ ನಾನು ಹೇಗೆ ಮಾಡಿದೆ ಅದೇ ರೀತಿ ಮೆಥಡಲ್ಲಿ ಮಾಡಿ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೂಪರ್ ಆಗಿರುತ್ತೆ. ಸಾರು ಕಾಂಬಿನೇಷನ್ ಅನ್ನದ ಜೊತೆಗೂ ಸಖತ್ ಟೇಸ್ಟ್ ಕೊಡುತ್ತೆ, ಹಾಗೂ ಮುದ್ದೆಗಂತೂ ಹೇಳಿ ಮಾಡಿಸಿರ್ತಕ್ಕಂಥ ಕಾಂಬಿನೇಷನ್. ಈ ಸಾಂಬಾರು ರೊಟ್ಟಿ, ಪ್ಲೇನ್ ರೊಟ್ಟಿ, ರಾಗಿ ರೊಟ್ಟಿ ಹಾಗೂ ಚಪಾತಿ, ಇಡ್ಲಿ, ದೋಸೆ, ಅನ್ನ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಸೂಟೇಬಲ್ ಆಗ್ತಕ್ಕಂಥ ಸಾಂಬಾರ್ ರೆಸಿಪಿ. ಹಾಗಾದರೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡ್ತೀರಾ. ಹಾಗೆ ನನಗೆ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಮತ್ತು ಇನ್ನು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಹಾಗಾದರೆ ಈ ರೆಸಿಪಿ ಮತ್ತಷ್ಟು ಜನಕ್ಕೆ ತಲುಪಲಿ ಅಂತ ನಾನು ನಿಮಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇನ್ನಷ್ಟು ಹೊಸ ವಿಡಿಯೋಸ್, ಡಿಫ್ರೆಂಟ್ ಆಗಿರ್ತಕ್ಕಂತಹ ಟೇಸ್ಟಿ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಡಿಫ್ರೆಂಟ್ ಆಗಿರ್ತಕ್ಕಂತಹ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.